ಪತ್ರಗಳನ್ನ ತಾವು ಓದಬೇಕಾಗ್ತೈತೆ ಅಂತ ಅನ್ಸುತ್ತೆ. ಅದರಿಂದ ನಾನು ಕೊನೆಯದಾಗಿ ಹೇಳೋದು, ಈ ಪೀಠ ಏನಿದೆ ಅದು ನ್ಯಾಯಯುತವಾಗಿರ್ಬೇಕು, ನ್ಯಾಯದ ಪೀಠ ಆಗಬೇಕು. ತಮ್ಮ ಬಯೋಡೇಟಾ, ನಮ್ಮ ಅಧಿಕಾರಿಗಳು ಕೊಟ್ಟಿರೋ ಬಯೋಡೇಟಾದಲ್ಲಿ ನಿಮ್ಮ ಮನೆತನ ಪೊಲೀಸ್ ಪಟೇಲ್ ಮನೆತನ ಅಂತ ಇದೆ. ನೀವು ಜನಸ್ನೇಹಿ ಪೊಲೀಸ್ ಆಗಬೇಕು, ಪೊಲೀಸ್ ಪಟೇಲ್ ಅಲ್ಲ, ಜನಸ್ನೇಹಿ ಪೊಲೀಸ್ ಆಗಿ ಆ ಸ್ಥಾನದಲ್ಲಿ ಪಾಟೀಲ್ ಪಾಟೀಲ್ ಅಂತ ಹಾಕವ್ರು, ಇಲ್ಲಿ ಪಟೇಲ ಹಾಕಿದ್ದಾರೆ. ಅದರಿಂದ ಜನಸ್ನೇಹಿ ಆಗಿ ನೀವು ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ವಿರೋಧ ಪಕ್ಷ ಅನ್ನೋದು ನಾವು ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಸರ್ಕಾರದ ವಿರುದ್ಧವಾಗಿ ಮಾತಾಡಕ್ಕೆ. ಸರ್ಕಾರ ಹೋಗ್ಲಕ್ಕೆ ನಮ್ಮನ್ನೇನೋ ಇಲ್ಲಿ ಆಯ್ಕೆ ಮಾಡಿಲ್ಲ, ನಮ್ಮನ್ನು ಸರ್ಕಾರದ ವಿರುದ್ಧವಾಗಿಯೇ ನಾವು ಮಾತಾಡುವಂಥದ್ದು. ಅಂತ ಸಂದರ್ಭದಲ್ಲಿ ನಾವು ಏನೇ ಮಾತಾಡಿದ್ರು ಅದು ಅಶೋಕ ಮಾತಾಡ್ತಾ ಇದ್ದಾರೆ, ಬಿಜೆಪಿಯವ್ರು ಮಾತಾಡ್ತಾ ಇದ್ದಾರೆ ಅಂತ ಆಗ್ಬಾರ್ದು. ಅದು ಜನರ ಭಾವನೆಗಳೇನಿದೆ ಅದನ್ನ ನಾವು ಮಾತಾಡ್ತಾ ಇದ್ದೀರಿ ಅಷ್ಟೇ. ಏನ್ ಬರ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಅದರಲ್ಲಿ ಇಂಡಿವಿಜುವಲ್ ನಮ್ಮ ಪಾರ್ಟಿದು ಅನ್ನೋ ಸಂಬಂಧ ಇರಲ್ಲ. ನಾವು ಜನರ ಪರವಾಗಿ ನಾವು ಮಾತಾಡ್ತಾ ಇದ್ದೀರಿ. ಅದರಿಂದ ನೀವು ಈ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿ, ನಿಮ್ಮದೇ ಹೆಸರನ್ನ ಒಂದು ಛಾಪನ್ನ ಮೂಡುವಂತ ರೀತಿಯಲ್ಲಿ ನೀವು ಕೆಲಸ ಮಾಡಿ. GS ಪಾಟೀಲ್ ಅಂತ ಅಂದ್ರೆ ಒಂದು ಹೆಸರಾಗಬೇಕು. ಆ ಸ್ಥಾನದಲ್ಲಿ ಕೂತಾಗ GS ಪಾಟೀಲ್ ಅಂತ ಒಬ್ಬರಿದ್ರು, ಈ ರೀತಿ ಅವರ ನಡವಳಿಕೆ ಇತ್ತು ಅನ್ನೋ ಒಂದು ಹೆಸರನ್ನು ಕೂಡ ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿ, ಕೊನೆಯದಾಗಿ ನಿಮ್ಮ ಪೀಠ ಪಕ್ಷಕ್ಕಿಂತ ಎತ್ತರವಾಗಿರಬೇಕು, ನಿಮ್ಮ ತೀರ್ಪು ವ್ಯಕ್ತಿಗಿಂತ ಮೇಲಿರಬೇಕು, ನಿಮ್ಮ ನಡೆ ಅಧಿಕಾರಕ್ಕಿಂತ ಶ್ರೇಷ್ಠವಾಗಿರಬೇಕು ಅನ್ನೋ ಮಾತು. ನಿಮ್ಮ ಪೀಠ ಯಾವುದೇ ಲೆಟ್ರೆಡ್ ನೆರಳು ಇರಬಾರ್ದು ಮತ್ತು ಸಂವಿಧಾನದ ನೆರಳು ಮಾತ್ರ ಇರಬೇಕು. ನಿಮ್ಮ ಪೀಠದ ಮೇಲೆ ಪಕ್ಷದ ಲೆಟ್ರೆಡ್ ನೆರಳಿರಬಾರ್ದು, ಸಂವಿಧಾನದ ನೆರಳಿರಬೇಕು ಅನ್ನೋ ಆಶಯವನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ನಿಮ್ಮ ಈ ಅವಧಿ ಯಶಸ್ವಿ ಆಗಲಿ, ನಿಮ್ಮ ಪೀಠ ನ್ಯಾಯಪೀಠವಾಗಲಿ, ಸದಾ ಕಾಲಕ್ಕೂ ಕರ್ನಾಟಕದ ಜನ ಜ್ಞಾಪಕ ಮಾಡುವಂತ ಒಂದು ಕೆಲಸವನ್ನ ಮಾಡಿ. ಅವಧಿ ಶಾರ್ಟ್ ಆಗಿದೆ, ನಿಮಗೆ 1.5 ವರ್ಷ 1.25 ವರ್ಷ ಅವಧಿ ಶಾರ್ಟ್ ಇದೆ, ಆದರೆ ನಿಮ್ಮ ನಡೆ ಸ್ವೀಟ್ ಆಗಿರಲಿ. ಅವಧಿ ಶಾರ್ಟು, ನಿಮ್ಮ ನಡೆ ಸ್ವೀಟ್ ಆಗಿರಲಿ. ನಮ್ಮೆಲ್ಲ ವಿರೋಧ ಪಕ್ಷ, ನಾವು ಮತ್ತು ನಮ್ಮ ಎಲ್ಲ JDSನ ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಘನತೆ ಗೌರವಗಳನ್ನ ಎತ್ತಿಡಿಯುವಂತ ಆ ಪರಂಪರೆಯಿಂದ ಬಂದಿದ್ದೀರಾ. ನಮ್ಮ ಪೂರ್ತಿ ಸಹಕಾರ ನಿಮಗೆ ಸದಾ ಇರುತ್ತೆ ಅನ್ನೋ ಮಾತನ್ನ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.